ನಮಸ್ತೆ, ನಾನು ಡಾಕ್ಟರ್ ಪ್ರದೀಪ್ ಎ ರಮೇಶ್ ಮಾತಾಡೋದು. ಸೆಪ್ಟೆಂಬರ್ ತಿಂಗಳನ್ನ ಫಾಲ್ ಪ್ರಿವೆನ್ಷನ್ ಅವೇರ್ನೆಸ್ ಮಂತ್ ಎಂದು ಪ್ರಪಂಚದಾದ್ಯಂತ ಆಚರಣೆ ಮಾಡಲಾಗುತ್ತೆ. ಇದರ ಉದ್ದೇಶ ವಯಸ್ಸಾದವರಲ್ಲಿ ಬೀಳುವುದನ್ನು ತಡೆಯುವ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸುವುದು. 65 ವರ್ಷಗಳ ನಂತರ ಪ್ರತಿ 4 ಜನರಲ್ಲಿ ಒಬ್ಬರು ವರ್ಷಕ್ಕೊಮ್ಮೆಯಾದರೂ ಬೀಳುವ ಸಾಧ್ಯತೆ ಇರುತ್ತದೆ. ಇದಕ್ಕಿರುವ ಪ್ರಮುಖ ಕಾರಣಗಳು ಮಸಲ್ ಸ್ಟ್ರೆಂತ್ ಕಡಿಮೆಯಾಗುವುದು, ಸಮತೋಲನ ಕಳೆದುಕೊಳ್ಳುವುದು, ಕಡಿಮೆಯಾದ ಮೂಳೆಯ ಸಾಂದ್ರತೆ, ಕೆಲವು ಔಷಧಗಳ ಸೈಡ್ ಎಫೆಕ್ಟ್ಸ್, ಆರ್ಥೈಟಿಸ್, ಡಯಾಬಿಟಿಸ್, ಹೃದಯ ಸಂಬಂಧಿ ಕಾಯಿಲೆಗಳು, ಮನೆಗಳಲ್ಲಿನ ಕಡಿಮೆ ಬೆಳಕು ಹಾಗೂ ಅಸುರಕ್ಷಿತ ಬಾತ್ರೂಮ್ ವ್ಯವಸ್ಥೆ. ಫಾಲ್ ಅನ್ನೋದು ಸೈಕ್ಲಿಕಲ್ ಎಫೆಕ್ಟ್ ಪಡೆದುಕೊಳ್ಳುತ್ತದೆ. ಒಂದು ಸಾರಿ ಬಿದ್ದ ಮೇಲೆ ಮತ್ತೆ ಮತ್ತೆ ಬೀಳುವ ಭಯ, ಆತಂಕ, ಅದರಿಂದ ಉಂಟಾಗುವ ನಿಷ್ಕ್ರಿಯತೆ, ಕುಗ್ಗುವ ಮಸಲ್ ಸ್ಟ್ರೆಂತ್, ನಡೆಯುವಾಗ ಬ್ಯಾಲೆನ್ಸ್ ಕಳೆದುಕೊಳ್ಳುವಂತೆ ಮಾಡಿ ಮತ್ತೆ ಮತ್ತೆ ಬೀಳುವುದಕ್ಕೆ ಕಾರಣವಾಗುತ್ತದೆ. ವಯಸ್ಸಾದವರು ಬೀಳುವುದರಿಂದ ಹಿಪ್ ಫ್ರಾಕ್ಚರ್ ಆಗುವುದು ತುಂಬಾ ಸಾಮಾನ್ಯ. ಅದಕ್ಕೆ ಚಿಕಿತ್ಸೆ ಸರ್ಜರಿ ಮಾಡಿ ಫ್ರಾಕ್ಚರ್ ಅನ್ನು ಫಿಕ್ಸ್ ಮಾಡುವುದು ಅಥವಾ ಹಿಪ್ ಜಾಯಿಂಟ್ ಅನ್ನು ರಿಪ್ಲೇಸ್ ಮಾಡುವುದು. ಯಾಕೆಂದರೆ ಹಿಪ್ ಫ್ರಾಕ್ಚರ್ ನಂತರ ಆದಷ್ಟು ಬೇಗ ಅವರನ್ನು ನಡೆಯುವಂತೆ ಉತ್ತೇಜಿಸುವುದು ಹೆಚ್ಚಿನ ಕಾಂಪ್ಲಿಕೇಶನ್ಸ್ ಗಳನ್ನು ತಡೆಯುವುದರಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಅಂತಿಮವಾಗಿ ವಯಸ್ಸಾದವರಲ್ಲಿ ಬೀಳುವುದನ್ನು ತಡೆಗಟ್ಟುವುದು ನಮ್ಮೆಲ್ಲರ ಪ್ರಮುಖ ಆದ್ಯತೆ ಆಗಿರಬೇಕು. ಇದಕ್ಕಾಗಿ ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡುವುದು, ದೃಷ್ಟಿ ಸರಿಪಡಿಸಿಕೊಳ್ಳುವುದು, ಮನೆಗಳಲ್ಲಿ ಒಳ್ಳೆಯ ಬೆಳಕಿನ ವ್ಯವಸ್ಥೆ ಮತ್ತು ಹ್ಯಾಂಡ್ ರೈಸ್ ಅಳವಡಿಸುವುದು ಇತ್ಯಾದಿ ಸೇಫ್ಟಿ ಮೆಜರ್ಸ್ ಬಹುಮುಖ್ಯ. ಥ್ಯಾಂಕ್ ಯು.